ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಂಜೆ ಆಗಿತ್ತು, ಆಲ್ರೆಡಿ ತುಂಬ ಟೈಮು ಕೂಡ ಆಗಿತ್ತು. ಮನೇಲಿ ಚಿಕನ್ ತೊಗೊಂಡು ಬರ್ತೀನಿ ಮಾಡಿಕೊಡು ಅಂತ ಕೇಳಿದ್ರು. ನಾನು ನೈಟ್ ಊಟಕ್ಕೆ ಅನ್ನ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅನ್ನೋ ಕಾನ್ಸೆಪ್ಟಲ್ಲಿದ್ದೆ. ಚಿಕನ್ನ ತರ್ತೀನಿ ಅಂತ ಹೇಳಿದ್ಮೇಲೆ ಚಿಕನ್ ಸಾಂಬಾರನ್ನ ಮಾಡಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕಾಗಿ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಕನ್ ಚಾಪ್ಸ್ನ ಮುದ್ದೆನೂ ಕೂಡ ತಿನ್ಬೋದು. ಆ ರೀತಿ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬ್ಯಾಚುಲರ್ಸು ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಾಯಿನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಟೇಬಲ್ ಸ್ಪೂನಷ್ಟು ಕಾಳುಮೆಣಸನ್ನ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾನಿಲ್ಲಿ ಮನೇಲೇ ಮಾಡಿರುವಂಥ ಹೋಮ್ ಮೇಡ್ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಮಸಾಲ ಪೌಡ್ರನ್ನ ಮಾಡ್ಕೊಳ್ಳೋಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಬಿಳಿ ಎಳ್ಳು, ಕಾಳುಮೆಣಸು, ಗೋಡಂಬಿ, ಹುರ್ಗಡ್ಲೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ 1/2 ಟೇಬಲ್ ಸ್ಪೂನಷ್ಟು ಹಾಕಿ ರುಬ್ಕೊತಾ ಇದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ರುಬ್ಕೊಂಡಿದ್ದಂಥ ಮಸಾಲಾನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನೆಕ್ಸ್ಟು ಚಿಕನ್ನ ಹಾಕೋತಾ ಇದ್ದೀನಿ. ಚಿಕನ್ಗೆ ಉಪ್ಪು, ಅರಿಶಿನ ಸೇರಿಸಿ ಅದನ್ನು ನೀರು ಸುಂಡೋವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಂಬ ಲೇಟ್ ಆಯಿತು, ಟೈಮ್ ಆಯಿತು ಅಂದಾಗ ಈ ರೀತಿ ಒಂದು ಸಲ ಚಿಕನ್ ರೆಸಿಪಿನ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ತಂದಿರುವಂಥ ಚಿಕನ್ನಲ್ಲೇ ಸ್ವಲ್ಪ ಬೋನ್ಲೆಸ್ ಇರುವಂಥ ಪೀಸಸ್ಗಳನ್ನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮೊಟ್ಟೆ, ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚಿಕನ್ನ ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಬಾಬು ಕೂಡ ಅಷ್ಟೇ ಸಿಂಪಲ್ಲಾಗಿ 4 ಇಂಗ್ರೀಡಿಯೆಂಟ್ನ ಬಳಸಿ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಅದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟು ನಾನಿಲ್ಲಿ ಚೆನ್ನಾಗಿ ಹುರಿದು ನೀರೆಲ್ಲ ಸುಂಡ್ಕೊಂಡ ನಂತರ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕಿ ಅದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಕಬಾಬ್ನ ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇವಲ 4 ಇಂಗ್ರೀಡಿಯೆಂಟ್ ಬಳಸಿರೋದು. ಕಬಾಬ್ನ ಬಿಸಿ ಬಿಸಿಲೇ ತಿಂದು ಮುಗಿಸಿದ್ರು. ನೆಕ್ಸ್ಟ್ ನಾನಿಲ್ಲಿ ಮುಕ್ಕಾಲು ಭಾಗ ಬೆಂದಂಥ ಚಿಕನ್ ಚಾಪ್ಸ್ಗೆ ಚಿಕನ್ ಮಸಾಲಾನ 1/2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ರೀತಿ ಧನಿಯಾ ಪೌಡ್ರು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕನ್ ಚಾಪ್ಸ್ನ ಮುದ್ದೆ ತಿನ್ನೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಗ್ರೇವಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಇದೇ ವಿಧಾನದಲ್ಲಿ ಮಾಡ್ಕೋತೀವಿ, ಆದರೆ ಗ್ರೇವಿ ಜಾಸ್ತಿ ಏನು ಬೇಡ, ಡ್ರೈ ಇರಲಿ ಅಂದರೆ ಕಾಯಿ ಒಂದನ್ನು ಹಾಕ್ತೇನೆ. ಇನ್ನು ಉಳಿದಂಥ ಐಟಮ್ನೆಲ್ಲನೂ ಹಾಕಿ ಚಿಕನ್ನ ಡ್ರೈ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಿಸಿ ಬಿಸಿಯಾದಂಥ ಮುದ್ದೆ ಅಂತೂ ರೆಡಿಯಾಗಿತ್ತು. ಚಿಕನ್ ಚಾಪ್ಸು ಕೂಡ ಅಷ್ಟರಲ್ಲಿ ರೆಡಿ ಆಯಿತು. ಮಳೆ ವಾತಾವರಣ ಇರೋದ್ರಿಂದ ಸ್ಪೈಸಿಯಾಗಿ ಚಿಕನ್ ಚಾಪ್ಸ್ನ ಮಾಡಿ ಅದಕ್ಕೆ ಮುದ್ದೆ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.